ಅಪ್ಪು ಸರ್ ಬರ್ತಡೇ ದಿನ ಒಂದು ಒಳ್ಳೆ ಕೆಲಸಕ್ಕೆ ಬಾಲಾಜಿ PRK ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿಕೊಂಡು ₹5 ಅಪ್ಪು ಸರ್ ಜನ್ಮದಿನದ ಪ್ರಯುಕ್ತ ₹5 ಆಂಬ್ಯುಲೆನ್ಸ್ ಸರ್ವಿಸ್ನ ಇವತ್ತು ಅವರ ಜನ್ಮದಿನ ಪ್ರಯುಕ್ತ ಇವತ್ತಿಂದ ಆರಂಭ ಮಾಡ್ತಾ ಇದ್ದಾರೆ. ಅಂದರೆ ಯಾರೇ ಬಡವರಿರಲಿ ಯಾರೇ ಇರಲಿ ಅವರಿಗೆ ಒಂದು ₹5 ಕೊಟ್ಟರೆ ಅವರಿಗೆ ಕಷ್ಟದ ಸಮಯದಲ್ಲಿ ಅವರ ಹೆಲ್ತ್ ಇಶ್ಯೂಸ್ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸರ್ ನಿಮ್ಮ ಹೆಸರು? ರಮಣ ಅಂತ. ಓಕೆ ಸರ್, ಏನಿದು ಅಪ್ಪು ಸರ್ ಬರ್ತಡೇ ದಿನ ಒಂದು ₹5 ಆಂಬ್ಯುಲೆನ್ಸ್ ಸರ್ವಿಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಏನಿದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿ ಸರ್. ಮನುಷ್ಯನಿಗೆ ಕಷ್ಟ ಬರುವಾಗ ಕಷ್ಟ ಗೊತ್ತಿರ್ತದೆ. ನಮ್ಮ ತಾಯಿ ಆಂಬ್ಯುಲೆನ್ಸಲ್ಲಿ ತೀರ್ಕೊಂಡ್ರು. ₹38,000 ಕೊಟ್ಟು ರಸ್ತೆಯಲ್ಲಿ ಹೆಣ ತೊಗೊಂಬಂದಿದ್ದೀವಿ. ಆ ನೋವು ಕಷ್ಟಪಟ್ಟು ಸುಮಾರು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ಹುಟ್ಟಿ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಮನಸ್ಸಾಯಿತು. ಆ್ಯಕ್ಚುಲಿ ನನ್ನ ಸ್ಥಳ ಬಂದ್ಬಿಟ್ಟು ಆಂಧ್ರ. ನಾವು ಇಲ್ಲೇ ಬೆಳೆದಿದ್ವಿ, ಕನ್ನಡವನ್ನು ತೀರ್ಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ₹5 ಆಂಬ್ಯುಲೆನ್ಸ್ ಅಂತ ಈಗ ಆಗಿದ್ಕೊಳ್ಳ ಇವತ್ತಿಂದನೇ. ಓಕೆ, ಅದರಲ್ಲೂ ಬಾಲಾಜಿ PRK ಫೌಂಡೇಶನ್ ಅಂತ ನಾನು ನೇಮಿಟ್ಟಿದ್ದೀರಿ. PRK ಫೌಂಡೇಶನ್ ಅಂದರೆ ಪುನೀತ್ ರಾಜ್ಕುಮಾರ್ ಅಂತ, ಬೇರೆ ಏನಿಲ್ಲ. ಯಾಕಂದರೆ ಈ ಬಾಲಾಜಿ ಅನ್ನೋದು ನನ್ನ ಅಂಗಡಿ ಹೆಸರು. ನಾನೊಬ್ಬ ದರ್ಜಿ, ಅಂದರೆ ಲೇಡೀಸ್ ಟೈಲರ್ ನಾನು. ಅದಕ್ಕೋಸ್ಕರ ಬಾಲಾಜಿ ಅಂತಿಗೂ PRK ಫೌಂಡೇಶನ್ ಅಂತ ಇಟ್ಟಿದ್ದೀವಿ ಅಷ್ಟೇ. ಯಾಕೆ ನಿಮಗೆ ಪುನೀತ್ ರಾಜ್ಕುಮಾರ್ ಅಂದರೆ ಅಷ್ಟೊಂದು ಯಾಕೆ ಇಷ್ಟ ಆಗ್ತಾರೆ? ಸರ್, ಇಷ್ಟ ಅಂದರೆ ಸಡನ್ನಾಗಿ ನೋಡಿದ್ದೀವಿ ಅವ್ರ ಸಾವು ಏನಂತ. ಇಲ್ಲಿ ಏನಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಮಾಡ್ತಾ ನಾನು ಸುಮಾರು ನನ್ನ ಕಾರಲ್ಲಿ ಸುಮಾರು ಜನ ಸೇವೆ ಮಾಡಿದ್ದೀನಿ. ಇದೊಂದು ದೊಡ್ಡದಾಗಿ ಮಾಡಬೇಕು ಅಂತ ಚಿಂತೆ ಬಂತು ಅಷ್ಟೇ. ಇನ್ನು ಯಾಕೆ ಪುನೀತ್ ರಾಜ್ಕುಮಾರ್ ಅವ್ರು ಯಾಕೆ ಅಷ್ಟೊಂದು ನಿಮ್ಗೆ ಇಷ್ಟ ಆಗ್ತಾರೆ? ಅವ್ರ ಹೆಸರಿನಲ್ಲಿ ಈ ಥರ ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನಿಸಿದೆ? ಈ ಥರ ಸಿಗ್ತಾನೆ. ಈಗ ನಾವು ಪ್ರತಿಯೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಜೀವಂತವಾಗಿದ್ದಾರಾ ಇಲ್ವಾ ಅಂತ ನಾವು ತೋರಿಸ್ತೀವಿ. ₹5ಗೆ ನಿಮ್ಮ ತಾಯಿಗೆ ಬೈ ಚಾನ್ಸು ಸೇವೆ ಸಿಕ್ತು ಅಂದರೆ ನೀವು ಎಷ್ಟು ಸಂತೋಷ ಪಡ್ತೀರಾ? ನಾವು ಅದನ್ನು ಅವ್ರ ಕಡೆಯಿಂದ ನೋಡ್ತೀವಿ. ಇನ್ನು ಅವ್ರು ಬದುಕಿದಂತಹ ರೀತಿ, ಅವ್ರ ಗುಣಗಳು, ಅವರು ಕೊಟ್ಟೋದಂತಹ ಮೆಸೇಜು ಇವತ್ತಿಗೂ ಇಲ್ಲಿ ಅವರ ಸಮಾಧಿ ಮುಂದೆ ಅಭಿಮಾನಿಗಳು ಸೇರಿರೋದನ್ನೆಲ್ಲ ನೋಡ್ತಾ ಇದ್ದಾರೆ. ನೀವು ಒಬ್ಬ ಅಭಿಮಾನಿಗೆ ಏನನ್ಸುತ್ತೆ? ನಾವು ಸಾಯೋ ಗಂಟನೂ ಮರೆಯೋಕ್ಕಾಗಲ್ಲ, ಬೇರೆ ಮಾತೇ ಇಲ್ಲ ಅದಕ್ಕೆ. ಯಾರು ಅವರು ಇದೇ ಥರ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರು. ಗೊತ್ತಾಗಿಲ್ಲಲ್ಲ ಸರ್, ನಾನು ಒಬ್ಬ ಟೈಲರು, ಒಂದು ಸಾಧಾರಣ ವ್ಯಕ್ತಿ ನಾನು. ಈಗ ಗೊತ್ತಾಗಿರೋದು ಹೆಂಗೆ ಅವ್ರ ಕಡೆ ಅಂದಲ್ಲಲ್ವ, ಅಷ್ಟೇ. ಓಕೆ, ಹೆಂಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಎಲ್ಲಿ? ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಲ್ಯಾಂಡ್ಲೈನ್ ಹೆಲ್ಪ್ಲೈನ್ ಇದೆ, ಮೊಬೈಲ್ ನಂಬರ್ ಇದೆ, ನನ್ನ ನಂಬರ್ ಇದೆ, 3 ನಂಬರ್ ಸಿಗುತ್ತೆ ಅದರಲ್ಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ಸರ್. PRK ಫೌಂಡೇಶನ್ ಅಂತ. PRK ಫೌಂಡೇಶನ್ ಅಂತ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ಈ ಸರ್ವಿಸು ಇಡೀ ಕರ್ನಾಟಕಕ್ಕೆ ಮುಟ್ಟೋಂಗಾಗಲಿ, ಇಡೀ ದೇಶಕ್ಕೆ ಮುಟ್ಟೋಂಗಾಗಲಿ, ಅಪ್ಪು ಸರ್ ಹೆಸರಲ್ಲೇ ಅದು ತಲುಪೋಂಗಾಗಲಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್.